ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಸಿಂಧು ಎಸ್. ಹೊಸ ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆಗೆ 100 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಡಿಸೆಂಬರ್ 31ರ ಮಂಗಳವಾರ ಬೆಳಗಿನಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಕೇವಲ ಅರ್ಧ ದಿನದ ಅವಧಿಯಲ್ಲಿ ಬರೋಬ್ಬರಿ 308 ಕೋಟಿ ರೂಪಾಯಿ ಮದ್ಯ ಮಾರಾಟವಾಗಿದೆ. ಅಬಕಾರಿ ಇಲಾಖೆಯು ಇಡೀ ದಿನ 250 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟದ ಗುರಿ ಇಟ್ಟುಕೊಂಡಿತ್ತು. ಆದರೆ ಅರ್ಧ ದಿನದಲ್ಲೇ ಅದನ್ನು ಮೀರಿದ ವ್ಯಾಪಾರವಾಗಿದೆ ಎಂದು ತಿಳಿದುಬಂದಿದೆ. ಕಳೆದ ವರ್ಷ 2023ರ ಡಿಸೆಂಬರ್ 31ರಂದು 193 ಕೋಟಿ ರೂಪಾಯಿಯ ಮದ್ಯ ಮಾರಾಟವಾಗಿತ್ತು. ಇದೇ ವೇಳೆ ಈ ಭಾರಿ ಮದ್ಯ ಖರೀದಿಗೆ ಜನವರಿ 1ಕ್ಕಿಂತ 2 ದಿನ ಮೊದಲೇ ಪೈಪೋಟಿ ನಡೆದಿತ್ತು. ಡಿಸೆಂಬರ್ 27ರಂದು ರಾಜ್ಯದಲ್ಲಿ 408 ಕೋಟಿ ರೂಪಾಯಿಯ ಮದ್ಯ ಮಾರಾಟವಾಗಿದೆ. ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಕುಡಿದು ಮತ್ತಿನಿಂದ ತೂರಾಡಿದ ಘಟನೆ ಮತ್ತು ಕಾನೂನು ಉಲ್ಲಂಘನೆ ಮಾಡಿದ ಘಟನೆಗಳು ವರದಿಯಾಗಿವೆ. ಹೊಸ ವರ್ಷಾಚರಣೆಯಿಂದ ಹಿಂದೂಗಳು ದೂರ ನಿಲ್ಲಬೇಕು. ಹಿಂದೂ ಆಚಾರಗಳಿಗೂ ಹೊಸ ವರ್ಷ ಆಚರಣೆಗೂ ಸಂಬಂಧ ಇಲ್ಲ. ಆದ್ದರಿಂದ ಹಿಂದೂಗಳು ಹೊಸ ವರ್ಷಾಚರಣೆಯಿಂದ ದೂರ ನಿಲ್ಲಬೇಕು ಎಂದು ತೆಲಂಗಾಣದ ಬಿಜೆಪಿ ನಾಯಕ ಮತ್ತು ಶಾಸಕ ಟಿ ರಾಜ್ ಸಿಂಗ್ ಕರೆ ಕೊಟ್ಟಿದ್ದಾರೆ. ಇದು ಪಾಶ್ಚಾತ್ಯ ರಾಷ್ಟ್ರಗಳು ಮಾಡಿರುವ ದೊಡ್ಡ ಷಡ್ಯಂತ್ರವಾಗಿದೆ. ನಾವು ಆ ಷಡ್ಯಂತ್ರದ ಬಲೆಗೆ ಬಿದ್ದಿದ್ದೇವೆ ಮತ್ತು ಮುಂದಿನ ತಲೆಮಾರಿಗೆ ಅದನ್ನು ವರ್ಗಾಯಿಸುತ್ತಿದ್ದೇವೆ. ಪ್ರತಿ ವರ್ಷ ಯುವಕರು ಹೊಸ ವರ್ಷವನ್ನು ಸ್ವಾಗತಿಸುವುದಕ್ಕಾಗಿ ಪಬ್ಗಳಿಗೂ, ಬಾರ್ಗಳಿಗೂ, ರೆಸಾರ್ಟ್ಗಳಿಗೂ ಹೋಗುವುದನ್ನು ನಾನು ನೋಡುತ್ತಿದ್ದೇನೆ ಎಂದು ರಾಜಾ ಸಿಂಗ್ ಹೇಳಿದ್ದಾರೆ. ಜನವರಿ 1 ಇಂಗ್ಲಿಷರ ಹೊಸ ವರ್ಷವಾಗಿದೆ, ಸನಾತನಿಗಳದ್ದು ಅಲ್ಲ. ಇತರ ಸಮುದಾಯಗಳ ಹೊಸ ವರ್ಷವನ್ನು ನಾವ್ಯಾಕೆ ಸ್ವಾಗತಿಸುತ್ತೇವೆ ಅನ್ನೋದು ಗೊತ್ತಾಗುತ್ತಿಲ್ಲ. ಯುಗಾದಿ ಉತ್ಸವ, ಚೈತ್ರ ಶುಕ್ಲ ಪ್ರತಿಪಾದ ಮುಂತಾದವು ನಮ್ಮ ಹೊಸ ವರ್ಷದ ಆರಂಭವಾಗಿದೆ ಎಂದು ರಾಜಾ ಸಿಂಗ್ ಹೇಳಿದ್ದಾರೆ. ತಾಯಿ ಮತ್ತು 4 ಸಹೋದರಿಯರನ್ನು ಭೀಕರವಾಗಿ ಹತ್ಯೆಗೈದ ಘಟನೆ ಲಕ್ನೋದಲ್ಲಿ ನಡೆದಿದ್ದು, ಆರೋಪಿ ಅಸದ್ ಎಂಬುವವರನ್ನು ಬಂಧಿಸಲಾಗಿದೆ. ಈ ಕೃತ್ಯದ ಬಳಿಕ ಈತ ಮೃತದೇಹದ ಬಳಿ ನಿಂತು ವಿಡಿಯೋ ಮಾಡಿದ್ದು ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಈ ವಿಡಿಯೋದಲ್ಲಿ ಅಸದ್ದ ತಂದೆಯೂ ಕಾಣಿಸಿರುತ್ತಾರೆ. ತನ್ನ ಕುಟುಂಬಕ್ಕೆ ನೀಡಬಾರದ ಕಿರುಕುಳವನ್ನು ನೀಡಿದ ಕಾರಣಕ್ಕಾಗಿ ತಾನು ಈ ಹತ್ಯೆ ನಡೆಸಿದ್ದೇನೆ ಎಂದು ವಿಡಿಯೋದಲ್ಲಿ ಆತ ಸಮರ್ಥಿಸಿಕೊಂಡಿದ್ದಾನೆ. ಅವರು ನಮ್ಮ ಮನೆಗೆ ಬಂದು ನೀಡಬಾರದ ಕಿರುಕುಳವನ್ನ ನೀಡಿದ್ರು. ನಾವು ಎಷ್ಟೇ ಬೊಬ್ಬೆ ಹೊಡೆದು ಹೇಳಿದ್ರೂ ಅವರು ಕೇಳಲಿಲ್ಲ. ನಾವು ಹಲವು ತಿಂಗಳುಗಳಿಂದ ಈ ಕಠಿಣವಾದ ಚಳಿಯಲ್ಲಿ ಅಲೆಯುತ್ತಿದ್ದೇವೆ ಎಂದು ಆತ ಹೇಳಿದ್ದಾನೆ. ಅಫ್ತಾಬ್, ಅಲೀಂ ಖಾನ್, ಸಲೀಂ ಖಾನ್ ಮುಂತಾದವರು ನಮ್ಮ ಕುಟುಂಬವನ್ನು ಸುಳ್ಳು ಪ್ರಕರಣಗಳಲ್ಲಿ ಸಿಲುಕಿಸಿದ್ದಾರೆ ಮತ್ತು ನನ್ನ ಸಹೋದರಿಯರನ್ನ ಮಾರಾಟ ಮಾಡಲು ಷಡ್ಯಂತ್ರ ಹೆಣೆದಿದ್ದರು ಎಂದು ಅಸದ್ ಆರೋಪಿಸಿದ್ದಾನೆ. ಇದರಿಂದ ನನ್ನ ಕುಟುಂಬವನ್ನು ರಕ್ಷಿಸುವುದಕ್ಕಾಗಿ ಕೊಲೆಪಾತಕ ಎಸಗಿದ್ದೇನೆ ಎಂದು ಆತ ಹೇಳಿದ್ದಾನೆ. ಪೊಲೀಸರು ಮತ್ತು ರಾಜಕೀಯ ನಾಯಕರ ಬೆಂಬಲ ಸಿಗದೇ ಇರುವುದಕ್ಕೂ ಈ ವಿಡಿಯೋದಲ್ಲಿ ಅಸಾದ್ ನಿರಾಶೆ ವ್ಯಕ್ತಪಡಿಸಿದ್ದಾನೆ. ನಮ್ಮಲ್ಲಿ ಸರಿಯಾದ ಅಧಿಕೃತ ದಾಖಲೆಗಳು ಇರುವುದರ ಹೊರತಾಗಿಯೂ ನಮ್ಮನ್ನ ಬಾಂಗ್ಲಾದೇಶಿ ನುಸುಳುಕೋರರೆಂದು ಹೇಳಿದ್ದಾರೆ ಎಂದಾತ ಆರೋಪಿಸಿದ್ದಾನೆ. ಮಾತ್ರ ಅಲ್ಲ, ನಮ್ಮ ಕುಟುಂಬ ಅನುಭವಿಸುತ್ತಿರುವ ಸಂಕಟದಿಂದ ಹೊರಬರುವುದಕ್ಕಾಗಿ ಬೇರೆ ಧರ್ಮಕ್ಕೆ ಮತಾಂತರವಾಗಲು ನಾವು ಇಚ್ಛಿಸಿರುವುದಾಗಿಯೂ ಆತ ಹೇಳಿದ್ದಾನೆ. ನನ್ನ ಕುಟುಂಬಕ್ಕೆ ನ್ಯಾಯವನ್ನು ನೀಡಬೇಕು ಎಂದು ಆತ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ರೊಂದಿಗೆ ಕೋರಿದ್ದಾನೆ. ಪೊಲೀಸರು ಲಂಚ ಸ್ವೀಕರಿಸುತ್ತಾರೆ ಮತ್ತು ಈ ಪ್ರದೇಶದ ಹೆಣ್ಣು ಮಕ್ಕಳನ್ನು ಅಪಹರಿಸಿಕೊಂಡು ಹೋಗಿ ಮಾರಾಟ ಮಾಡುತ್ತಿರುವುದನ್ನು ಅವರು ಗಮನಿಸುತ್ತಿಲ್ಲ ಎಂದು ಕೂಡ ಆರೋಪಿಸಿದ್ದಾನೆ. ಲಕ್ನೋದ ಹೋಟೆಲ್ನಲ್ಲಿ ಈ ಹತ್ಯಾಕಾಂಡ ನಡೆದಿತ್ತು. ಈತ ಆಗ್ರಾದ ವ್ಯಕ್ತಿ. ಈತನ ತಾಯಿ ಅಸ್ಮಾ, ಸಹೋದರಿಯರಾದ ಅಲಿಯಾ, ಅಲ್ಶಿಯಾ ಮತ್ತು ರಫೀನ್ ಎಂಬುವರನ್ನ ಈತ ಹತ್ಯೆ ಮಾಡಿದ್ದಾನೆ. ಟ್ಯೂಷನ್ ಟೀಚರ್ಗೆ ಕೇರಳದ ತ್ವರಿತಗತಿ ನ್ಯಾಯಾಲಯವು 111 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿದೆ. +1 ವಿದ್ಯಾರ್ಥಿನಿಯನ್ನು ಅತ್ಯಾಚಾರಗೈದ ಅಪರಾಧಕ್ಕಾಗಿ ಈ ಶಿಕ್ಷೆಯನ್ನು ವಿಧಿಸಿದೆ. ಮಾತ್ರ ಅಲ್ಲ, 1.5 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ. ಸರ್ಕಾರಿ ಉದ್ಯೋಗಿಯಾಗಿರುವ ಆರೋಪಿ ಮನೋಜ್ ತನ್ನ ಮನೆಯಲ್ಲಿ ಟ್ಯೂಷನ್ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದ. ಆತ ವಿದ್ಯಾರ್ಥಿನಿಗೆ ಸ್ಪೆಷಲ್ ಕ್ಲಾಸ್ ಇದೆ ಎಂದು ಹೇಳಿ ಮನೆಗೆ ಕರೆಸಿಕೊಂಡಿದ್ದ ಮತ್ತು ಆಕೆಯ ಲೈಂಗಿಕ ಕಿರುಕುಳದ ಫೋಟೋವನ್ನು ತನ್ನ ಮೊಬೈಲ್ನಲ್ಲಿ ಕ್ಲಿಕ್ಕಿಸಿದ್ದ. ಇದರಿಂದ ಬೆದರಿದ ವಿದ್ಯಾರ್ಥಿನಿ ಟ್ಯೂಷನ್ಗೆ ಬರುವುದನ್ನು ನಿಲ್ಲಿಸಿದ್ದಳು. ಘಟನೆಯ ಬಗ್ಗೆ ತಿಳಿದ ವಿದ್ಯಾರ್ಥಿನಿಯ ಪೋಷಕರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು. ಆತನ ಮೊಬೈಲ್ ಅನ್ನು ಪಡೆದುಕೊಂಡು ಫೋರೆನ್ಸಿಕ್ ಪರೀಕ್ಷೆಗೆ ಕಳುಹಿಸಿಕೊಡಲಾಗಿತ್ತು ಮತ್ತು ಆತ ಕ್ಲಿಕ್ಕಿಸಿದ ಫೋಟೋಗಳನ್ನು ಪರೀಕ್ಷೆಯಲ್ಲಿ ಪತ್ತೆ ಹಚ್ಚಲಾಗಿತ್ತು. ಇದೇ ವೇಳೆ ಈತನ ಕೃತ್ಯವನ್ನು ತಿಳಿದ ಆತನ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ಇಸ್ಲಾಮಿ ಕ್ಯಾಲೆಂಡರ್ನ ರಜಬ್ ತಿಂಗಳ ಪ್ರಾರಂಭದ ಸೂಚಕವಾಗಿ ಬಾಲಚಂದ್ರ ಕಾಣಿಸಿಕೊಂಡಿದ್ದಾನೆ ಎಂದು ಗಲ್ಫ್ ರಾಷ್ಟ್ರಗಳ ವರದಿ ತಿಳಿಸಿದೆ. ಜನವರಿ 1 ಬುಧವಾರದಂದೇ ರಜಬ್ ತಿಂಗಳ 1ನೇ ದಿನಾಂಕ ಪ್ರಾರಂಭವಾಗಿದೆ ಎಂದು ಯುಎಇ ತಿಳಿಸಿದೆ. ಇದರಿಂದಾಗಿ ಮುಸ್ಲಿಂ ಸಮುದಾಯ ಬಹು ನಿರೀಕ್ಷೆಯಿಂದ ಕಾಯುವ ರಂಜಾನ್ ತಿಂಗಳಿಗೆ ಇನ್ನೆರಡು ತಿಂಗಳು ಮಾತ್ರ ಬಾಕಿ ಉಳಿದಿವೆ.
ಡಿಸೆಂಬರ್ 31 ಮಂಗಳವಾರದಂದು ಬೆಳಗ್ಗೆ 11 ಗಂಟೆಗೆ ಯುಎಇ ಆಸ್ಟ್ರಾನಮಿ ಸೆಂಟರ್ ಈ ವಿಷಯವನ್ನು ಬಹಿರಂಗಪಡಿಸಿದೆ ಮತ್ತು ಬಾಲಚಂದ್ರ ಕಾಣಿಸಿಕೊಂಡಿರುವ ದೃಶ್ಯವನ್ನು ಹಂಚಿಕೊಂಡಿದೆ. ರಜಬ್ ಮತ್ತು ಶಹಬಾನ್ ತಿಂಗಳು ಕಳೆದ ಬಳಿಕ ಉಪವಾಸದ ತಿಂಗಳಾದ ರಂಜಾನ್ ಆಗಮಿಸುತ್ತದೆ. ಫೆಬ್ರವರಿ ಕೊನೆಯಲ್ಲಿ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ರಂಜಾನ್ ತಿಂಗಳು ಪ್ರಾರಂಭವಾಗುತ್ತದೆ ಎಂದು ಅಂದುಕೊಳ್ಳಲಾಗಿದೆ. ಇಸ್ರೇಲ್ ಮೂಲದ ಬರಹಗಾರ ಆಗಿರುವ ಅವಿನ್ ಸ್ಟೇನ್ಬರ್ಗ್ ಅವರು ತಮ್ಮ ಇಸ್ರೇಲಿ ಪೌರತ್ವವನ್ನು ತ್ಯಜಿಸಿರುವುದಾಗಿ ಘೋಷಿಸಿದ್ದಾರೆ. ವಲಸಿಗರಿಗೆ ಪ್ಯಾಲೆಸ್ತೀನ್ ಭೂಮಿಯಲ್ಲಿ ಅಕ್ರಮ ವಸತಿಗಳನ್ನು ನಿರ್ಮಿಸುವುದಕ್ಕೆ ಪ್ಯಾಲೆಸ್ತೀನ್ ಕಾನೂನು ಸಮ್ಮತಿಯನ್ನು ನೀಡಿದೆ. ಇಂತಹ ರಾಷ್ಟ್ರದ ಪೌರತ್ವವನ್ನು ನಾನು ವಂಶಹತ್ಯೆಯ ಉಪಕರಣವೆಂದು ಭಾವಿಸುತ್ತೇನೆ ಎಂದು ಅವರು ಹೇಳಿದ್ದಾರೆ. 1948ರಲ್ಲಿ ಇಸ್ರೇಲ್ ಸ್ಥಾಪನೆಯಾದ ಬಳಿಕ ಅಕ್ರಮ ವಸತಿಗಳ ನಿರ್ಮಾಣಕ್ಕೆ ಮತ್ತು ಭೂ ವಿಸ್ತರಣೆಗೆ ಕಾನೂನು ಸಮ್ಮತಿ ನೀಡಲಾದ ಹಲವು ಸಂದರ್ಭಗಳನ್ನು ಅವರು ಉಲ್ಲೇಖಿಸಿದ್ದಾರೆ. 1948ರಲ್ಲಿ ನಕ್ಬಾದಲ್ಲಿ ಇಸ್ರೇಲ್ ಸೇನೆಯು ಸುಮಾರು 80% ಪ್ಯಾಲೆಸ್ತೀನಿಯರನ್ನು ಅವರದೇ ನೆಲದಿಂದ ಹೊರಹಾಕಿದಾಗ ಅದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಗಿಟ್ಟಿಸುವುದಕ್ಕಾಗಿ ನಿಯಮಗಳಲ್ಲಿ ಹಲವು ಬದಲಾವಣೆಗಳನ್ನು ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಆದರೆ ಇವೆಲ್ಲ ಕಣ್ಣರಿಸುವ ತಂತ್ರವಾಗಿತ್ತು ಎಂದು ಕೂಡ ಅವರು ಹೇಳಿದ್ದಾರೆ. ಜೆರುಸಲೆಂನಲ್ಲಿ ಅಮೆರಿಕದ ದಂಪತಿಗಳಿಗೆ ಜನಿಸಿರುವ ಇವರು ಸಂಪ್ರದಾಯವಾದಿಯಾಗಿ ಗುರುತಿಸಿಕೊಂಡಿದ್ದಾರೆ. 1993ರಲ್ಲಿ ಇವರ ಕುಟುಂಬ ಅಮೆರಿಕದಲ್ಲಿ ಹೋಗಿ ನೆಲೆಸಿದೆ. ತಾನು ಜೆರುಸಲೆಂನಲ್ಲಿ ಇದ್ದ ಮನೆ ಫೆಲೆಸ್ತೀನಿಯರದಾಗಿತ್ತು ಅನ್ನೋದು ಅವರಿಗೆ ಆ ಬಳಿಕ ಗೊತ್ತಾಗಿತ್ತು ಮತ್ತು ಅದನ್ನು ಅವರು ಬಹಿರಂಗಪಡಿಸಿದ್ದರು. ಈ ಮನೆಯಲ್ಲಿದ್ದ ಫೆಲೆಸ್ತೀನಿ ಕುಟುಂಬವನ್ನು ಜೋರ್ಡಾನ್ಗೆ ಬಲವಂತದಿಂದ ಕಳುಹಿಸಲಾಗಿದ್ದು ಅವರು ಮರಳಿ ಬರುವುದನ್ನು ತಡೆಯಲಾಗಿತ್ತು. ಈಗಿನ ಇಸ್ರೇಲ್ನ ವರ್ತನೆಯನ್ನು ಪ್ರಬಲವಾಗಿ ವಿರೋಧಿಸುವ ಅಮೆರಿಕದ ಯಹೂದಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿರುವ ಸಂದರ್ಭದಲ್ಲಿಯೇ ಇವರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ತಮ್ಮ ಪೌರತ್ವವನ್ನು ತ್ಯಜಿಸಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ.